ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಮನ್ ವಿತ್ ಚಾನಲ್ ಬ್ರೈನಿ ಫೋಟಾನ್. ನಾನಿವತ್ತು ಈ ವಿಡಿಯೋನ ಮಾಡ್ತಿರೋದು ಟ್ಯಾಕ್ಸ್ ಪೇಯರ್ಸ್ಗೆ. ITR ಅನ್ನೇನೋ ಈಸಿಯಾಗಿ ಫೈಲ್ ಮಾಡಿಬಿಡ್ತೀವಿ, ಬಟ್ ಕೆಲವೊಂದು ಸಾರಿ ನಮಗೆ ಡಿಫೆಕ್ಟಿವ್ ಮೆಸೇಜ್ಗಳು ನೋಟಿಸ್ಗಳು ಬರುತ್ತೆ. ಸೊ ಆ ರೀತಿ ಬಂದಂಥ ಮೆಸೇಜ್ಗಳಿಗೆ ನೋಟಿಸ್ಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಹಾಗೂ ITR ಅನ್ನು ಯಾವ ರೀತಿ ರೀಕ್ಲೇಮ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನೀವೇನಾದರೂ ITR ಅನ್ನು ಫೈಲ್ ಮಾಡಿಲ್ಲ ಅಂದರೆ ತಪ್ಪದೆ ಜುಲೈ 31 ಅನ್ನೋಷ್ಟರಲ್ಲಿ ಫೈಲ್ ಮಾಡ್ಕೊಳ್ಳಿ. ಕೊನೆಯ ದಿನದವರೆಗೂ ವೇಟ್ ಮಾಡದೆ ಆದಷ್ಟು ಬೇಗನೆ ITR ಅನ್ನು ಫೈಲ್ ಮಾಡಿ. ITR ಅನ್ನು ಈಸಿಯಾಗಿ ಫೈಲ್ ಮಾಡಿಬಿಡ್ತೀವಿ, ಬಟ್ ಬಂದಿರೋಂಥ ಡಿಫೆಕ್ಟಿವ್ ಮೆಸೇಜ್ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು, ಯಾವ ರೀತಿ ರೀಕ್ಲೇಮ್ ಮಾಡಬೇಕು ಅನ್ನೋದನ್ನು ಒಂದು ಎಕ್ಸಾಂಪಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ತಗೊಂಡಿರೋಂಥ ಡಿಫೆಕ್ಟಿವ್ ಮೆಸೇಜ್ ಅಥವಾ ನೋಟಿಸು ಇದು ಬಂದುಬಿಟ್ಟು ಅಂಡರ್ ಸೆಕ್ಷನ್ 139(9) ಸೊ ಇವಾಗ ನಿಮಗೆ ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ, ಅದೇ ರೀತಿಯಾದಂಥ ಮೆಸೇಜು ಇನ್ಬಾಕ್ಸಲ್ಲಿ ಬಂದಿತ್ತು. ಸೊ ಇದು ಬಂದ್ಬಿಟ್ಟು ಗ್ರಾಸ್ ವ್ಯಾಲ್ಯೂ ವೇರಿ ಆಗಿದ್ದಕ್ಕೆ ಅಥವಾ ಚೇಂಜ್ ಆಗಿರೋದಕ್ಕೆ ಬಂದಿರೋವಂಥ ಮೆಸೇಜು. ಸೊ ಈ ರೀತಿ ನಮ್ಮ ಇನ್ಬಾಕ್ಸ್ಗಳಿಗೆ ಮೆಸೇಜ್ ಬಂದಾಗ ಫಸ್ಟು ಮಾಡಬೇಕಿರುವಂಥ ಕೆಲಸ ನಾವು ಲಾಗಿನ್ ಆಗಬೇಕು. ಸೊ ನಿಮ್ಮ ITR ಪ್ರೊಫೈಲ್ಗೆ ಲಾಗಿನ್ ಆದಾಗ ವ್ಯೂ ITR ಸ್ಟೇಟಸ್ ಅಂತಿರುತ್ತೆ. ಸೊ ಆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಾದಂಥ ಡಿಫೆಕ್ಟಿವ್ ಮೆಸೇಜ್ ಬಂದಿದೆ ಅಂಥೇಳಿ. ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು, ರಿಟರ್ನ್ ಆಯಿತು, ಆಮೇಲೆ ವೆರಿಫೈ ಆಯಿತು. ವೆರಿಫೈ ಆದಮೇಲೆ ಇನ್ನು ಫರ್ದರ್ ಪ್ರೊಸೆಸಿಂಗ್ ಆಗೋಕ್ಕೆ ಒಂದು ಡಿಫೆಕ್ಟ್ ಇರೋದ್ರಿಂದ ಅದು ನನಗೆ ಫರ್ದರ್ ಪ್ರೊಸೆಸಿಂಗ್ ಮಾಡ್ತಾ ಇಲ್ಲ. ಸೊ ಹಾಗಾದರೆ ಡಿಫೆಕ್ಟಿವ್ ಮೆಸೇಜನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತಂದರೆ, ಜಸ್ಟ್ ಅಲ್ಲಿ 139(9) ಕ್ಲಿಕ್ ಹಿಯರ್ ಅನ್ನೋ ಒಂದು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಐಡೆಂಟಿಫೈ ಮಾಡ್ಕೋಬೋದು. ಆದರೆ ಇಲ್ಲಿ ಇನ್ನೊಂದು ಒಳ್ಳೆಯ ವಿಚಾರ ಏನಂತಂದರೆ, ಎಲ್ಲ ಪ್ರೊಸೆಸ್ಸು ತುಂಬ ಸ್ಪೀಡಾಗುತ್ತೆ. ನೀವು ಡೇಟ್ ಕೂಡ ನೋಡ್ಬೋದು, ಎಲ್ಲ ಫೈಲ್ ಮಾಡಿರೋದಾಗಿರ್ಬೋದು, ವೆರಿಫೈ ಮಾಡಿರೋದಾಗಿರ್ಬೋದು, ಎಲ್ಲನೂ ಒಂದೇ ದಿವಸ ಆಗಿದೆ. ಸೊ ನಾನು ಡಿಫೆಕ್ಟಿವ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ನೋಟಿಸ್ ಇದೆ ಅನ್ನೋದು ಗೊತ್ತಾಗತ್ತೆ. ಸೊ ಡಿಫೆಕ್ಟಿವ್ ಮೆಸೇಜ್ ಲಿಂಕ್ ಏನಿದೆ ಅದನ್ನು ನಾನು ಓಪನ್ ಮಾಡಿದಾಗ ಇಲ್ಲಿ ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಂಬರು. ಯಾಕಂದರೆ ನಾನು ರೀಕ್ಲೇಮ್ ಮಾಡಬೇಕು ಅಂತಂದಾಗ ಡಾಕ್ಯುಮೆಂಟ್ ಐಡೆಂಟಿಫಿಕೇಷನ್ ನಂಬರ್ ಅನ್ನೋದು DIN ಅನ್ನೋದೇನಿದೆಯೋ ಅದು ನಿಮಗೆ ಬೇಕೇ ಬೇಕು. ನೀವು ಆಲ್ರೆಡಿ ಫೈಲ್ ಮಾಡಿರುವಂಥ ಅಕ್ನಾಲೇಜ್ಮೆಂಟ್ ನಂಬರ್ ಜೊತೆಗೆ ಈ DIN ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಸಬ್ಮಿಟ್ ರೆಸ್ಪಾನ್ಸ್ ಅನ್ನೋದಿದೆ, ಆಮೇಲೆ ನೋಟಿಸ್ ಅಥವಾ ಲೆಟರ್ PDF. ಸೊ ಯಾವ ರೀತಿ ಈ ಡಿಫೆಕ್ಟಿವ್ ಮೆಸೇಜ್ ಇದೆ ಅನ್ನೋದನ್ನು ನೀವು ಪೂರ್ತಿ ಓದಿ ತಿಳ್ಕೊಬೇಕಂದ್ರೆ ಆ PDF ಅನ್ನು ಕ್ಲಿಕ್ ಮಾಡಿ ನೀವು ತಿಳ್ಕೊಬೋದು. ಸೊ ಡಿಫೆಕ್ಟ್ ಮೆಸೇಜನ್ನು PDF ಅನ್ನು ಓಪನ್ ಮಾಡಿದಾಗ ಈ ರೀತಿಯಾದಂಥ ಡಿಸ್ಕ್ರಿಪ್ಷನನ್ನು ತೋರಿಸುತ್ತೆ. ಯಾಕೆ ಈ ಡಿಫೆಕ್ಟಿವ್ ಮೆಸೇಜ್ ಬಂತು, 139(9) ಏನೇನು ಡಿಫೆಕ್ಟಿವ್ ಎರರ್ಸ್ ಇರುತ್ತೆ ಅನ್ನೋದು. ಸೊ ಇದು ಆ್ಯಕ್ಚುಲಿ ಗ್ರಾಸ್ ವ್ಯಾಲ್ಯೂಗೂ ಮತ್ತು 26 AS ಫಾರ್ಮ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅಲ್ಲಿ ಮ್ಯಾಚ್ ಆಗಿಲ್ಲದೆ ಇರೋದಕ್ಕೆ ಡಿಫೆಕ್ಟಿವ್ ಮೆಸೇಜ್ ಬಂದು ನಾನು ಏನು ಫರ್ದರ್ ಪ್ರೊಸೆಸಿಂಗ್ ಏನಿರುತ್ತೋ ಅದು ಅಲ್ಲೇ ಹೆಲ್ಡ್ ಆಗಿದೆ. ಹಾಗಾದರೆ ಈ 26 AS ಫೈಲ್ ಎಲ್ಲಿರುತ್ತೆ, ಹೇಗಿರುತ್ತೆ, ಫಸ್ಟ್ ನೀವು ಅದನ್ನು ನೋಡಬೇಕು. ಅಲ್ಲಿ ಯಾವ ವ್ಯಾಲ್ಯೂ ಇರುತ್ತೆ, ಗ್ರಾಸ್ ವ್ಯಾಲ್ಯೂಗೂ ಅದಕ್ಕೆ ಯಾಕೆ ಮ್ಯಾಚ್ ಆಗ್ತಿಲ್ಲ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕಾಗತ್ತೆ. 26 AS ಫೈಲ್ ಈಸಿಯಾಗಿ ಸಿಗುತ್ತೆ. ಜಸ್ಟ್ ನೀವು ನಿಮ್ಮ ಪೇಜ್ಗೆ ಹೋದರೆ, ನಿಮ್ಮ ಲಾಗಿನ್ ಪೇಜ್ಗೆ ಹೋದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆ ಒಂದು ಸಬ್ ಕ್ಯಾಟಗರಿನಲ್ಲಿ ವ್ಯೂ ಫಾರ್ಮ್ 26 AS ಅಂತಿರುತ್ತೆ. ಸೊ ಅದನ್ನು ನೀವು ಅಸೆಸ್ಮೆಂಟ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ವ್ಯೂ ಆಸ್ HTML ಕೊಟ್ಟರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಎಷ್ಟು ನಿಮ್ಮದು ಇನ್ಕಮ್ ಇದೆ, ಎಷ್ಟು ಡಿಡಕ್ಟ್ ಆಗಿದೆ, ನಿಮಗೆ ಎಷ್ಟು ರಿಟರ್ನ್ ಬರಬೇಕು ಅಂಥೇಳಿ. ಸೊ ಇಲ್ಲಿ ಯಾವುದಾದ್ರೂ ವ್ಯಾಲ್ಯೂವನ್ನು ನೀವು ಮಿಸ್ ಮ್ಯಾಚ್ ಮಾಡಿದ್ರೆ 139 ಬ್ರಾಕೆಟ್ನಲ್ಲಿ 9 ಈ ಒಂದು ಡಿಫೆಕ್ಟಿವ್ ಮೆಸೇಜ್ ನಿಮಗೆ ಜನ್ರೇಟ್ ಆಗುತ್ತೆ. ಸೊ ಇವಾಗ 26 AS ಫಾರ್ಮ್ಗೂ ಮತ್ತು ವ್ಯಾಲ್ಯೂ ಆ್ಯಡ್ ಮಾಡೋದಕ್ಕೂ ಮಿಸ್ ಮ್ಯಾಚ್ ಆಗ್ತಾ ಇದೆ. ಸೊ ಹಂಗಾಗಿ ಈ ಡಿಫೆಕ್ಟ್ ನಿಮಗೆ ಅದು ಕೇಳತ್ತೆ, ಈ ಒಂದು ಕಳಿಸಿರುವಂಥ ಡಿಫೆಕ್ಟು ನೀವು ಅಗ್ರಿ ಮಾಡ್ತೀರಾ ಅಥವಾ ಡಿಸ್ಅಗ್ರಿ ಮಾಡ್ತೀರಾ ಅಂಥೇಳಿ. ಡಿಸ್ಅಗ್ರಿ ಯಾಕಂತಂದರೆ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದೀರಿ, ನೀವು ಹಾಕಿರೋ ಎಲ್ಲ ವ್ಯಾಲ್ಯೂಸು ಕರೆಕ್ಟ್ ಆಗಿದೆ ಅಂಥೇಳಿ. ಸೊ ಆವಾಗ ನೀವು ರೀಸನನ್ನು ಕೊಡಬೇಕಾಗತ್ತೆ. ಬಟ್ ಟ್ರಸ್ಟ್ ಮೀ, 99% ಅವ್ರು ಕಳಿಸಿರೋಂಥ ಡಿಫೆಕ್ಟಿವ್ ಮೆಸೇಜು ಅದು ಜೆನ್ಯೂನ್ ಆಗೇ ಇರುತ್ತೆ.
ಸೊ ಇಲ್ಲಿ ಗ್ರಾಸ್ ವ್ಯಾಲ್ಯೂ ಚೇಂಜ್ ಆಗಿರೋದ್ರಿಂದ ಅಗ್ರಿಯನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇಲ್ಲಿ ನಾವು ರೆಸ್ಪಾನ್ಸನ್ನು ಆಫ್ಲೈನಲ್ಲಿ ಕೊಡಬೇಕು. ಸೊ ಇಲ್ಲೂ ಕೂಡ ನಿಮ್ಗೆ ಆಪ್ಷನ್ ಇರುತ್ತೆ, ITR 1, ITR 2, ITR 3, ITR 4. ಇನ್ ಕೇಸ್ ಏನಾದರೂ ನೀವು ಮಿಸ್ ಆಗಿ ಬೇರೆದನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಇಲ್ಲಿ ಚೇಂಜ್ ಮಾಡೋಕ್ಕೆ ನಿಮಗೆ ಆಪ್ಷನ್ ಇರುತ್ತೆ. ಬಟ್ ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು, ಯಾಕಂದರೆ ಎಲ್ಲರೂ ಕೋಡಿಂಗ್ ಬ್ಯಾಕ್ಗ್ರೌಂಡ್ ಅವರು ಇರಲ್ಲ. ಸೊ .json ಫೈಲ್ಸಲ್ಲಿ ಮಾತ್ರ ನಾವು ನಮ್ಮ ಫೈಲ್ಸನ್ನು ಅಪ್ಲೋಡ್ ಮಾಡಬೇಕು. ಹಾಗಾದರೆ ಈ ಫೈಲ್ಸನ್ನು ಹೇಗೆ ಜನ್ರೇಟ್ ಮಾಡೋದು, ಹೇಗೆ ಅಪ್ಲೋಡ್ ಮಾಡೋದು, ಅದನ್ನೆಲ್ಲ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವು ಇದನ್ನು .json ಫೈಲಲ್ಲೇ ಅಪ್ಲೋಡ್ ಮಾಡಬೇಕು ಅಂದಾಗ ನಿಮ್ಮ ಒಂದು ITR ಪೇಜ್ ಏನಿದೆ, ನಿಮ್ಮ ಪ್ರೊಫೈಲ್ ಪೇಜ್ ಏನಿದೆ, ಅಲ್ಲಿಂದ ಲಾಗೌಟ್ ಆಗಬೇಕು. ಜಸ್ಟ್ ನಾರ್ಮಲ್ ಈ ಫೈಲಿನ ಪೇಜನ್ನು ಓಪನ್ ಮಾಡಿದಾಗ ಅಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಡೌನ್ಲೋಡ್ಸನ್ನು ಸೆಲೆಕ್ಟ್ ಮಾಡಿದಾಗ ಅಸೆಸ್ಮೆಂಟ್ ಇಯರ್ಸ್ ಇರುತ್ತೆ. ಆಮೇಲೆ ನಿಮಗೆ ಅದು ಕಾಮನ್ ಆಫ್ಲೈನ್ ಯುಟಿಲಿಟಿ, ಸೊ ಅಲ್ಲಿ ಆ ಯುಟಿಲಿಟಿಯನ್ನು ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವೇನಾದರೂ ಆ್ಯಪಲ್ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಿದ್ರೆ ಅದ್ರದ್ದು ಒಂದು ಲಿಂಕ್ ಬೇರೆ ಇದೆ, ಯುಟಿಲಿಟಿ ಫಾರ್ ಮ್ಯಾಕ್ ಅಂತ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಜನರಲಾಗಿ ಯುಟಿಲಿಟಿ ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಯುಟಿಲಿಟಿಯನ್ನು ಕ್ಲಿಕ್ ಮಾಡಿದ್ಮೇಲೆ ನಮ್ಮ ನಾರ್ಮಲ್ ಡೌನ್ಲೋಡ್ಸಲ್ಲಿರುತ್ತೋ ಅಲ್ಲಿ ಜಿಪ್ ಫೈಲ್ ಬರುತ್ತೆ. ಸೊ ಆ ಜಿಪ್ ಫೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ITDE ಫೈಲಿಂಗ್ 2024 ಸೆಟಪ್ 1.13. ಸೊ ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿದಾಗ ನನಗೆ ರೀಕ್ಲೇಮ್ ಮಾಡೋಕ್ಕೆ ಬೇಕಾಗಿರುವಂಥ .json ಫೈಲ್ ರೆಡಿ ಆಗುತ್ತೆ. ಇವಾಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಿದೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು ಜಸ್ಟ್ ಆ್ಯಸ್ ಯೂಸ್ವಲ್ ನೀವು ಬೇರೆ ಯಾವುದಾದ್ರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀರ ಸೇಮ್ ಅದೇ ಥರ. ಇದರಲ್ಲೇನು ಎಕ್ಸ್ಟ್ರಾ ಸ್ಟೆಪ್ಸ್ ಅದು ಏನಿಲ್ಲ, ಜಸ್ಟ್ ಕ್ಲಿಕ್ ಮಾಡಬೇಕು ಅಷ್ಟೇ. ಸೊ ಇವಾಗ ಡೆಸ್ಕ್ಟಾಪ್ ಯುಟಿಲಿಟಿ ಇನ್ಸ್ಟಾಲ್ ಆಯಿತು. ನಿಮಗೆ ಇಲ್ಲಿ ಫೈಲ್ ರಿಟರ್ನ್ಸ್ ಅನ್ನೋ ಒಂದು ಐಕಾನ್ ಕಾಣಿಸ್ತಾ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಆಲ್ರೆಡಿ ನಾವು ಡೇಟಾನ ಫಿಲ್ ಮಾಡಿರ್ತೀವಿ. ಸೊ ಅದಕ್ಕೆ ಡೌನ್ಲೋಡ್ ಆಲ್ರೆಡಿ ಪ್ರೀಫಿಲ್ಡ್ ಡೇಟಾನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ನಿಮ್ಮ ಪ್ಯಾನ್ ನಂಬರ್ ನೀವು ರೀಲಾಗಿನ್ ಆಗಬೇಕಾಗತ್ತೆ. ಆಮೇಲೆ ಅಸೆಸ್ಮೆಂಟ್ ಇಯರ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು, 2024 ಆ್ಯಂಡ್ 2025. ಸೊ ಇದನ್ನು ನೀವು ಪ್ರೊಸೀಡ್ ಮಾಡಿದಾಗ ನಿಮಗೆ ಸೊ ಡು ಯು ವಾಂಟ್ ಟು ಕಂಟಿನ್ಯೂ ವಿತ್ ಅ ನ್ಯೂ ಫೈಲಿಂಗ್, ಅಂದರೆ ನೀವು ಆಲ್ರೆಡಿ ಫೈಲ್ ಮಾಡಿರೋಂಥ ಡೇಟಾನ ಮಾಡಿಫೈ ಮಾಡಬೇಕಾ ಅಂತ ಕೇಳುತ್ತೆ. ಅಫ್ಕೋರ್ಸ್ ಎಸ್ಸು, ಯಾಕಂದರೆ ಆಲ್ರೆಡಿ ನಾವು ಎಂಟರ್ ಮಾಡಿರೋಂಥ ಡೇಟಾ ರಾಂಗ್ ಇರೋದಕ್ಕೆ ನಮಗೆ ಡಿಫೆಕ್ಟಿವ್ ಮೆಸೇಜ್ ಬಂದಿರುತ್ತೆ. ಸೊ ಮತ್ತೊಂದು ಸರಿ ರೀಲಾಗಿನ್ ಆಗಬೇಕು. ನಿಮ್ಮ ಪ್ಯಾನ್ ನಂಬರ್ ಏನಿದೆಯೋ ಅದನ್ನ ಎಂಟರ್ ಮಾಡಿಬಿಟ್ಟು ಆಲ್ರೆಡಿ ಹಳೆ ಪಾಸ್ವರ್ಡ್ ಏನಿದೆಯೋ ಅದೇ ಪಾಸ್ವರ್ಡನ್ನು ಯೂಸ್ ಮಾಡ್ಕೊಂಡು ನೀವು ರೀಲಾಗಿನ್ ಆಗಬೇಕು. ಸೊ ಆ್ಯಸ್ ಯೂಸ್ವಲ್ ನೀವೇನು ಫಸ್ಟು ITR ಫೈಲ್ ಮಾಡುವಾಗ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೋ ಸೇಮ್ ಅದೇ ಸ್ಟೆಪ್ಸನ್ನು ನಾವು ಇನ್ನೊಂದು ಸಾರಿ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪೇಜಲ್ಲಿ ನಿಮಗೆ ಯಾವ್ಯಾವುದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಹೋದರೆ ನಿಮಗೆ ಎಲ್ಲಿ ಡಿಫೆಕ್ಟಿವ್ ಇರುತ್ತೋ ಆ ವ್ಯಾಲ್ಯೂನ ಮಾತ್ರ ನೀವು ಚೇಂಜ್ ಮಾಡಬೇಕು. ಅದನ್ನು ಬಿಟ್ಟರೆ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಅದೆಲ್ಲನೂ ಸೇಮೇ ಇರುತ್ತೆ. ಜಸ್ಟ್ ನೀವು ಅದನ್ನ ರೀಎಂಟ್ರ್ ಮಾಡಬೇಕು. ಸೊ ನೇಚರ್ ಆಫ್ ದ ಎಂಪ್ಲಾಯ್ಮೆಂಟ್ ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ಒಂದು ಫೈಲಿಂಗ್ ಸೆಕ್ಷನ್ ಏನಿದೆಯೋ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ರೆಡಿ ನಾವು ಫೈಲ್ ಮಾಡಿರೋ ಅಂಥದ್ದು 139(1) ಸೊ ಅದನ್ನು ನೀವು ಡಿಆಕ್ಟಿವೇಟ್ ಮಾಡಿ, ಅಂದರೆ ಡಿಸೆಲೆಕ್ಟ್ ಮಾಡಿ ಫೈಲ್ಡ್ ಇನ್ ರೆಸ್ಪಾನ್ಸ್ ಟು ದ ನೋಟಿಸ್ ಅಂಡರ್ ಸೆಕ್ಷನ್ 139(9) ಸೆಲೆಕ್ಟ್ ಮಾಡ್ಕೋಬೇಕು. ಇದು ಒಂದು ಮಾತ್ರ ನಿಮಗೆ ಎಕ್ಸ್ಟ್ರಾ ಸ್ಟೆಪ್ಪು. ಅದನ್ನು ಬಿಟ್ಟರೆ ನಿಮಗೆ ನೀವು ಫಿಲ್ ಮಾಡಿರೋಂಥ ಎಲ್ಲ ಡೇಟಾನು ಸೇಮ್ ಇರುತ್ತೆ. ಈ ಫೈಲ್ ಸೆಕ್ಷನ್ ಚೇಂಜ್ ಆಗುತ್ತೆ. ಆಮೇಲೆ ನೀವು ಎಂಟರ್ ಮಾಡಿರುವಂಥ ಒಂದು ಗ್ರಾಸ್ ವ್ಯಾಲ್ಯೂಸ್ ಏನಿದೆಯೋ ಅದನ್ನು ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ
ಈ ಒಂದು ರೀಕ್ಲೇಮ್ ಮಾಡಬೇಕಾದ್ರೆ 2 ನಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಾವು ಫಸ್ಟು ITR ಫಿಲ್ ಮಾಡಬೇಕಾದ್ರೆ ಬಂದಿರೋಂಥ ಅಕ್ನಾಲೇಜ್ಮೆಂಟ್ ನಂಬರು, ಆಮೇಲೆ ನಮಗೆ ಡಿಫೆಕ್ಟಿವ್ ಮೆಸೇಜಲ್ಲಿ ಇರ್ತಕ್ಕಂಥ ಡಿನ್ನು ಡಾಕ್ಯುಮೆಂಟ್ ಐಡೆಂಟಿಫಿಕೇಷನ್ ನಂಬರ್, ಈ 2 ನಂಬರನ್ನು ನಾವು ಎಂಟರ್ ಮಾಡಬೇಕು. ಜೊತೆಗೆ ನೀವು ಯಾವಾಗ ITRನ್ನು ಫೈಲ್ ಮಾಡಿದ್ರೋ ಆ ಡೇಟು, ಆಮೇಲೆ ನಿಮಗೆ ಬಂದಿರೋ ಡಿಫೆಕ್ಟಿವ್ ಮೆಸೇಜ್ ಬಂದಿರೋಂಥ ಡೇಟು, ಸೊ ಎರಡನ್ನೂ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕು. ಸೊ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಡಿಫೆಕ್ಟಿವ್ ಮೆಸೇಜ್ ಅಂಡರ್ ದ ಸೆಕ್ಷನ್ 139(9). ಸೊ ಇಲ್ಲಿ ಗ್ರಾಸ್ ಸ್ಯಾಲ್ರಿ ವ್ಯಾಲ್ಯೂ ಚೇಂಜ್ ಆಗಿರೋದಕ್ಕೆ ಆ ಮೆಸೇಜ್ ಬಂದಿತ್ತು. ಸೊ ಅದಕ್ಕಾಗಿ ವ್ಯಾಲ್ಯೂವನ್ನು ಇಲ್ಲಿ ಮಾಡಿಫಿಕೇಶನ್ ಮಾಡಬೇಕಾಗತ್ತೆ. ಸೊ ಈ ಒಂದು ಸೆಕ್ಷನಲ್ಲಿ ನಿಮಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ನೀವು ಮಾಡಿಫಿಕೇಶನ್ ಮಾಡಬೇಕು. ಆಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ ನಮಗೆ ಎಷ್ಟು ಸ್ಯಾಲ್ರಿ ಟ್ಯಾಕ್ಸೇಬಲ್ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಬೈ ಗೌರ್ಮೆಂಟ್ 50,000 ಅಂದರೆ ನಮ್ಗೆ ಬರ್ತಕ್ಕಂಥ ಒಟ್ಟಾರೆ ಸ್ಯಾಲ್ರಿನಲ್ಲಿ -50,000 ಮಾಡಿ ಉಳಿದಿರ್ತಕ್ಕಂಥ ವ್ಯಾಲ್ಯೂವನ್ನು ಟ್ಯಾಕ್ಸೇಬಲ್ ಅಮೌಂಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಈಗ ಪರ್ಸ್ನಲ್ ಇನ್ಫಾರ್ಮೇಷನ್ ಕನ್ಫರ್ಮ್ ಆಯಿತು. ಆಮೇಲೆ ಸೊ ಸ್ಯಾಲ್ರಿ ರಿಲೇಟೆಡ್ ಏನೇನು ಇದೆಯೋ ಅದೆಲ್ಲನೂ ಅಪ್ಡೇಟ್ ಆಯಿತು. ಅದನ್ನು ಬಿಟ್ಟು ನಿಮಗೇನಾದರೂ ಇವಾಗ ಡಿಸೆಬಿಲಿಟಿ ಇರ್ಬೋದು, ರೂರಲ್ ಡೆವಲಪ್ಮೆಂಟಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿರೋದಿರ್ಬೋದು, ಸೊ ಮತ್ಯಾವುದಾದ್ರೂ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡೇಟಾನ ನೀವು ಅಪ್ಡೇಟ್ ಮಾಡ್ಕೋಬೋದು. ಸೊ ಇವಾಗ ಎಲ್ಲ ಡೀಟೇಲ್ಸನ್ನು ಮಾಡಿಫೈ ಮಾಡಿದ್ಮೇಲೆ ನಾವು ಅಪ್ಲೋಡ್ ಮಾಡಬೇಕಾಗಿರುವಂಥ JSON ಫೈಲು ರೆಡಿ ಆಯಿತು. ಸೊ ಈಗ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಆದಮೇಲೆ ಜಸ್ಟ್ JSON ಫೈಲನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇದು ಜಸ್ಟ್ ಆ್ಯಸ್ ಯೂಸ್ವಲ್ ನಮ್ಮ ನಾರ್ಮಲ್ ಡೌನ್ಲೋಡ್ಸ್ ಇರುತ್ತಲ್ಲ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. ಆ ಒಂದು ಫೈಲನ್ನು ತಗೊಂಡು ಅಪ್ಲೋಡ್ ಮಾಡಿದ್ರೆ ಅದು ಮತ್ತೆ ರೀಪ್ರೊಸೆಸ್ ಆಗುತ್ತೆ. ಸೊ ನಿಮ್ಮ ಪೇಜ್ಗೆ ನೀವು ರೀಲಾಗಿನ್ ಆಗಿ ಈ ಒಂದು JSON ಫೈಲನ್ನು ಅಪ್ಲೋಡ್ ಮಾಡಬೇಕು. ಆ್ಯಸ್ ಯೂಸ್ವಲ್ ನಾವು ಡಿಫೆಕ್ಟಿವ್ ಪೇಜ್ಗೆ ಹೋಗ್ಬಿಟ್ಟು ITRನ್ನು ಸೆಲೆಕ್ಟ್ ಮಾಡಿಕೊಂಡು ಆಫ್ಲೈನ್ ಯುಟಿಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಅಟ್ಯಾಚ್ ಫೈಲ್ ಅಂತ ಇದೆ, JSON ಫೈಲ್ ತೋರಿಸಿದ್ನಲ್ಲ ಸೇಮ್ ಅಲ್ಲೇ ಅಟ್ಯಾಚ್ ಫೈಲ್ಗೆ ಹೋಗಿ ಸೊ ನಮ್ಮದು ಎಲ್ಲಿ ಫೈಲ್ ಡೌನ್ಲೋಡ್ ಆಗಿರುತ್ತೋ ಆ JSON ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಸಬ್ಮಿಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೆ ನಮ್ಮ ಒಂದು ರೀಕ್ಲೇಮ್ ಪ್ರೊಸೆಸ್ ಏನಿದೆ ಅದು ಕಂಪ್ಲೀಟ್ ಆದಂಗೆ. ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದರೆ ಸೊ ನಾವು ಇವಾಗ ರೀಕ್ಲೇಮ್ ಮಾಡೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆದಂಗೆ. ಈ ಡಿಫೆಕ್ಟಿವ್ ಮೆಸೇಜ್ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು, ರೀಕ್ಲೇಮ್ ಮಾಡಬೇಕು ಅನ್ನೋದ್ರದ್ದು ಕಂಪ್ಲೀಟ್ ಐಡಿಯಾ ನಿಮಗೆ ಸಿಕ್ಕಿದೆ ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತಂದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.